ಇಷ್ಟಲಿಂಗದ ಬಣ್ಣ ಕಪ್ಪು ಯಾಕಿದೆ? ಇಷ್ಟಲಿಂಗದ ಬಣ್ಣ ಕಪ್ಪಿದೆ. ಇವತ್ತು ನಾವು ಇಷ್ಟಲಿಂಗವನ್ನು ನೋಡಿದಾಗ ಕಪ್ಪು ಮತ್ತು ಹೊಳಪುಳ್ಳದಾಗಿರ್ತಕ್ಕಂಥ ಒಂದು ಕಂತೆಯುಕ್ತವಾಗಿರ್ತಕ್ಕಂಥ ಸಾಧನವನ್ನು ಗುರು ಬಸವಣ್ಣನವರು ನಮಗೆ ಕೊಟ್ಟರು, ಸಂಶೋಧನೆಯನ್ನು ಮಾಡಿಕೊಟ್ರು. ಅದಕ್ಕಾಗಿ ಇಂತಹ ವೈಜ್ಞಾನಿಕವಾದಂತಹ ಒಂದು ಕುರುಹನ್ನು, ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನ ಕುರುಹನ್ನು ಕಂಡು ಹಿಡಿದು ಗುರು ಬಸವಣ್ಣನವರು ತಾವು ಮೊದಲು ಆ ಇಷ್ಟಲಿಂಗವನ್ನು ಧರಿಸಿಕೊಂಡು ಮೊದಲು ಲಿಂಗವಂತರಾದವರು. ಅಂದರೆ ಲಿಂಗವನ್ನು ತಾವೇ ಕಂಡು ಹಿಡಿದು ಅದನ್ನು ಧರಿಸಿಕೊಂಡು ಲಿಂಗವನ್ನು ಆಯತ ಮಾಡಿಕೊಂಡು ಸ್ವಾಯತ್ತ ಮಾಡಿಕೊಂಡು ಸನ್ನಿಹಿತ ಮಾಡಿಕೊಂಡಂಥವರು ಧರ್ಮಗುರು ಬಸವಣ್ಣನವರು. ಆನಂತರ ಅವರ ಸಹೋದರಿ ಅಕ್ಕನಾಗಮ್ಮ ತಾಯಿಯವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿಂದ ಈ ಧರ್ಮ ಪ್ರಸಾರದ ಕಾರ್ಯ ಪ್ರಾರಂಭ ಆಯಿತು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಇದ್ರ ಬಣ್ಣ ಯಾಕೆ ಕಪ್ಪಿದೆ ಅಂತಂದರೆ, ನಮ್ಮ ಕಣ್ಣು ಆಲಿಗಳು ಕೂಡ ಕಪ್ಪು, ಮತ್ತು ಇಷ್ಟಲಿಂಗದ ಬಣ್ಣನೂ ಕೂಡ ಕಪ್ಪು. ಆ ಕಪ್ಪು ಬಣ್ಣ ನಮ್ಮ ಕಣ್ಣಾಲಿಯೂ ಕಪ್ಪಾಗಿರೋದ್ರಿಂದ, ಲಿಂಗದ ಬಣ್ಣನೂ ಕಪ್ಪಿರೋದ್ರಿಂದ, ಲಿಂಗದ ಕಂತೆಯ ಬಣ್ಣ ಇದೆ ಅದು ಕೂಡ ಕಪ್ಪಿರೋದ್ರಿಂದ ಅವು ಸಜಾತಿಯ ಬಣ್ಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತವೆ. ನಾವು ಈ ದೃಷ್ಟಿಯೋಗ ಮಾಡುವಾಗ ನಮ್ಮ ಕಣ್ಣಾಲಿಗಳು ಆ ಲಿಂಗವನ್ನು ನೋಡ್ತಾ 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 ನಮ್ಮ ದೃಷ್ಟಿಯಲ್ಲಿ ಸ್ಥಿರವಾಗ್ತದೆ. ತನ್ಮೂಲಕ ಮನಸ್ಸನ್ನು ಸ್ಥಿರಗೊಳಿಸುವ ಸಲುವಾಗಿ ನಮ್ಮ ಕಣ್ಣಾಲಿಗಳು ಕಪ್ಪು ಇರೋದರಿಂದ ಈ ನಾವು ತ್ರಾಟಕ ಯೋಗ ಮಾಡ್ತಕ್ಕಂತಹ ಈ ಒಂದು ಸಾಧನ ಕೂಡ ಕಪ್ಪುಳ್ಳದ್ದಾಗಿರಬೇಕು ಅಂಥೇಳಿ ಗುರು ಬಸವಣ್ಣನವರು ಇದರ ಬಗ್ಗೆ 12 ವರ್ಷಗಳ ಕಾಲ ಅವರು ಅಧ್ಯಯನ ಮಾಡ್ತಾರೆ, ತಪಸ್ಸನ್ನು ಮಾಡ್ತಾರೆ ದೇವರಿಗೆ. ಯಾಕೆಂದರೆ ಪೂಜಾ ವಸ್ತುಗಳು ವಿಚಿತ್ರ ಮತ್ತು ವಿಲಕ್ಷಣ ಆಕಾರದವಿದ್ದವು. ಅವು ಯಾವ ಪೂಜೆಗೆ ಮತ್ತು ಯೋಗಕ್ಕೆ ಅನುಕೂಲವಾಗಿರಲಿಲ್ಲ. ಅಂಥ ಒಂದು ಸಾಧನವನ್ನು ಕಂಡು ಹಿಡಿಬೇಕು. ಯಾಕೆ ಅಂತಂದರೆ ಅಸ್ಪೃಶ್ಯರಿಗೆ, ಶೂದ್ರರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಯಾರಿಗೂ ಕೂಡ ಈ ಒಂದು ದೇವಸ್ಥಾನಗಳಲ್ಲಿ ಹೋಗ್ತಕ್ಕಂತಹ ಪೂಜೆ ಮಾಡ್ತಕ್ಕಂತಹ ಅಧಿಕಾರ ಅಥವಾ ದೇವರನ್ನು ಪೂಜಿಸ್ತಕ್ಕಂತಹ ಮತ್ತು ಧರ್ಮ ಸಂಸ್ಕಾರ ಪಡೆದುಕೊಳ್ತಕ್ಕಂತಹ ಒಂದು ಅವಕಾಶ ಇರಲಿಲ್ಲ. ಅದಕ್ಕಾಗಿ ಎಲ್ಲರಿಗೂ, ಪ್ರತಿಯೊಬ್ಬ ಮಾನವರಿಗೂ ಕೂಡ ಅನುಕೂಲ ಆಗಬೇಕು. ಎಲ್ಲರೂ ಕೂಡ ದೇವರನ್ನು ಪೂಜಿಸಬೇಕು. ಆ ಇರುವ ಒಬ್ಬನೇ ದೇವನನ್ನು, ಅಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಒಬ್ಬನೇ ಇದ್ದಾನೆ. ದೇವನೊಬ್ಬ, ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ಅಂದರೆ ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಪತಿವ್ರತೆಯಾಗಿರ್ತಕ್ಕಂಥ ಒಬ್ಬ ಹೆಂಡತಿಗೆ ಗಂಡನೊಬ್ಬನೇ ಇರ್ತಾನೋ ಆ ರೀತಿಯಲ್ಲಿ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದೇವರು ಒಬ್ಬನೇ ಇದ್ದಾನೆ. ಅಂತಹ ಒಂದು ನಂಬಬಲ್ಲಂತಹ ಭಕ್ತನಿಗೆ ದೇವರು ಒಬ್ಬನೇ. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ ಅಂತ ಹೇಳ್ತಾರೆ ಗುರು ಬಸವಣ್ಣನವರು. ಅಕ್ಕಮಾದೇವಿ ತಾಯಿಯವರು, ಅಲ್ಲಮ ಪ್ರಭುದೇವರು, ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು, ಎಲ್ಲ ಶರಣರು ಕೂಡ ದೇವರು ಒಬ್ಬನೇ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂತಹ ಒಂದು ದೇವರನ್ನು ನಾವು ಬ್ರಹ್ಮಾಂಡದ ಆಕಾರದಲ್ಲಿ ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕು ಅಂಥೇಳಿ ನಮಗೆ ವಿಶ್ವಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಸಂಶೋಧಿಸಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಗುರು ಬಸವಣ್ಣನವರನ್ನು ಇಷ್ಟಲಿಂಗ ಜನಕ ಅಂತ ಕರೀತಾರೆ. ಇವಾಗಲ್ಲ, 12ನೇ ಶತಮಾನದಲ್ಲಿಯೇ ಎಲ್ಲ ಶರಣರು, ಅಲ್ಲಮ ಪ್ರಭು ದೇವರ ಆದಿಯಾಗಿ ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಸಿದ್ದರಾಮೇಶ್ವರರು, ಅರಳಯ್ಯನವರು, ಅನೇಕ 770 ಜನ ಅಮರಗಣಗಳೇ ಈ ಒಂದು ಇಷ್ಟಲಿಂಗವನ್ನು ಕೊಟ್ಟಂತಹ ಗುರು ಬಸವಣ್ಣನವರು ಅನ್ನೋದನ್ನು ಕೊಂಡಾಡಿದ್ದಾರೆ ಅನುಭವ ಮಂಟಪದಲ್ಲಿ. ಅಂಥ ಅನೇಕ ವಚನಗಳನ್ನು ನಾವು ಕಾಣ್ಬೋದಾಗಿದೆ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಆಯಿತು ಬಸವ ನಿಮ್ಮಿಂದ ಗುರು ಸ್ವಾಯತ್ತನಿಗೆ, ಆಯಿತು ಬಸವ ನಿಮ್ಮಿಂದ ಲಿಂಗ ಸ್ವಾಯತ್ತವನಿಗೆ, ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ತವನಿಗೆ. ಅಂದರೆ ಗುರು, ಲಿಂಗ, ಜಂಗಮ ಮತ್ತು ಪ್ರಸಾದ. ಆಯಿತು ಬಸವ ನಿಮ್ಮಿಂದ ಪ್ರಸಾದ ಸ್ವಾಯತ್ತವನಿಗೆ, ಇಂತಿ ಚತುರ್ವಿಧ ಸ್ವಾಯತ್ತವ ನೀವೇ ಆಗು ಮಾಡಿದಿರಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿರಲ್ಲ ಸಂಗನ ಬಸವಣ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಈ ಇಷ್ಟಲಿಂಗವನ್ನು ಕೊಟ್ಟಂಥವರು ಗುರು ತತ್ವ, ಲಿಂಗ, ಜಂಗಮ, ಪ್ರಸಾದ ಇವು ಗುರು ಬಸವಣ್ಣನವರು ಕೊಟ್ಟಂಥ ಒಂದು ಸಿದ್ಧಾಂತಗಳು ಅನ್ನೋದನ್ನು ಇಂಥ ಅನೇಕ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಇಷ್ಟಲಿಂಗ ಕಪ್ಪು ಬಣ್ಣ ಇರೋದರಿಂದ ನಮ್ಮ ಒಂದು ದೃಷ್ಟಿಯಲ್ಲಿ ಸ್ಥಿರವಾಗ್ತದೆ. ಈ ಕಣ್ಣಿನ ದೃಷ್ಟಿಯನ್ನು, ನಮ್ಮ ದೃಷ್ಟಿಯನ್ನು ಒಂದು ಕಡೆ ಲಿಂಗದಲ್ಲಿ ನಾವು ಸ್ಥಿರಗೊಳಿಸೋದ್ರಿಂದ ನಮ್ಮ ಮನಸ್ಸು ಕೂಡ ಏಕಾಗ್ರತೆಗೆ ಬರ್ತದೆ. ಯಾಕೆ ಅಂತಂದರೆ ಈ ಮನಸ್ಸನ್ನು ಯಾವ ರೀತಿಯಾಗಿ
ನಿಯಂತ್ರಣ ಮಾಡಬೇಕು. ಈ ಜಗತ್ತಿನಲ್ಲಿ ಎಲ್ಲ ಯೋಗಗಳು ಕೂಡ ಮನಸ್ಸನ್ನು ನಿಯಂತ್ರಣ ಮಾಡೋ ಸಲುವಾಗಿ, ಮನಸ್ಸನ್ನು ಕೇಂದ್ರೀಕರಿಸೋ ಸಲುವಾಗಿಯೇ ಅನೇಕ ಜನ ಯೋಗಿಗಳು ಈ ಯೋಗವನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಯೋಗದಲ್ಲಿ ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಒಂದು ಲಿಂಗಾಂಗ ಯೋಗ ಅಥವಾ ಇಷ್ಟಲಿಂಗ ಯೋಗ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಕಣ್ಣನ್ನು ನಾವು ಇಷ್ಟಲಿಂಗದಲ್ಲಿ ನಾವು ನೋಡ್ತಾ 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 ದೃಷ್ಟಿಯನ್ನು ನಾವು ಇಷ್ಟಲಿಂಗದಲ್ಲಿ ನಿಲ್ಲಿಸಿದಾಗ ಮನಸ್ಸು ಏಕಾಗ್ರ ಆಗ್ತದೆ. ಹೇಗೆ ಅಂತಂದರೆ, ಒಂದು ಪಕ್ಷಿ ಇರುತ್ತೆ, ಅದಕ್ಕೆ ನಾವು ಅದು ಹಾರಬೇಕು 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 ಅಂತ ಅದು ಪ್ರಯತ್ನ ಮಾಡ್ತಾ ಇರ್ತದೆ. ಆ ರೆಕ್ಕೆಗಳನ್ನು ಬಡ್ಕೊಂಡು ಅವರು ಆ ಹಕ್ಕಿ ಹಾರಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದರ ಕಾಲುಗಳನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡಾಗ ಅದು ರೆಕ್ಕೆ ಬಡಿದು ಸುಸ್ತಾಗಿ ಆಮೇಲೆ ನಿಂತ್ಕೊಂಡು ಬಿಡ್ತದೆ. ಹಾಗೆ ನಾವು ಈ ಹಕ್ಕಿಯಂತೆ ಹಾರಾಡಬೇಕು ಅನ್ನುವಂತಹ ಒಂದು ಚಂಚಲವಾದಂತಹ ಮನಸ್ಸನ್ನು ನಾವು ನಿಲ್ಲಿಸಬೇಕು ಅಂದರೆ ಈ ಕಣ್ಣುಗಳು, ಅಂದರೆ ಆ ಮನಸ್ಸು ಅನ್ನುವಂತಹ ಒಂದು ಪಕ್ಷಿಯ ಎರಡು ಕಾಲು ಯಾವುವು ಅಂತಂದರೆ ನಮ್ಮ ಕಣ್ಣುಗಳೇ ಆ ಮನಸ್ಸಿನ ಒಂದು ಕಾಲಿದ್ದಂತೆ. ನಾವೊಂದು ನಮ್ಮ ದೃಷ್ಟಿಯನ್ನು ಲಿಂಗದಲ್ಲಿ ನಿಲ್ಲಿಸಿದಾಗ, ಅಂದರೆ ಆ ಮನಸ್ಸು ಅನ್ನುವಂಥ ಒಂದು ಪಕ್ಷಿಯ ಕಾಲನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡಾಗ ಅದು ಎಷ್ಟೇ ಬೇರೆ ಕಡೆಗೆ ಹಾರಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಆವಾಗ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರ್ತದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಗುರು ಬಸವಣ್ಣನವರು ಒಬ್ಬ ವಿಜ್ಞಾನಿಯೂ ಹೌದು, ಒಬ್ಬ ಮನಃಶಾಸ್ತ್ರಜ್ಞರೂ ಹೌದು, ಒಬ್ಬ ಶ್ರೇಷ್ಠ ಪ್ರವಾದಿ ಧರ್ಮಗುರು ಹೌದು, ಮತ್ತು ಮಹಾ ಮಾನವತಾವಾದಿ ಹೌದು. ಗುರು ಬಸವಣ್ಣನವರು ಈ ಎಲ್ಲ ಉದ್ದೇಶಗಳಿಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಅನುಕೂಲವಾಗಲಿ ಮತ್ತು ದೃಷ್ಟಿಯೋಗಕ್ಕೆ ಸಹಕಾರಿಯಾಗಲಿ ಅಂಥೇಳಿ ಅವರು ಕಪ್ಪು ಬಣ್ಣದ ಒಂದು ಕಂತೆಯನ್ನು ಹೊಂದಿರತಕ್ಕಂಥ ಇಷ್ಟಲಿಂಗವನ್ನು ನಮಗೆ ಕೊಟ್ಟರು. ಆ ಒಂದು ಉದ್ದೇಶಕ್ಕಾಗಿ ಲಿಂಗದ ಬಣ್ಣನ ಕಪ್ಪಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಕೆಲವರು ಈ ತ್ರಾಟಕ ಯೋಗ ಮಾಡಬೇಕಾದ್ರೆ, ದೃಷ್ಟಿಯೋಗ ಮಾಡಬೇಕಾದ್ರೆ ಕೆಂಪು ದೀಪವನ್ನು ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಕೆಂಪು ದೀಪವನ್ನು ಸತತವಾಗಿ ನೋಡೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಪರಿಣಾಮ ಆಗುತ್ತೆ. ಅಷ್ಟೇ ಅಲ್ಲ, ಮೆದುಳಿನಿಗೂ ಕೂಡ ಅದರಿಂದ ಪರಿಣಾಮ ಆಗ್ತದೆ, ಅಡ್ಡ ಪರಿಣಾಮ ಆಗ್ತಾಯಿದೆ. ಅದಕ್ಕಾಗಿ ಕೆಂಪು ದೀಪ ಅಂದ್ರೇ ಅದು ಅಪಾಯಕಾರಿ. ಅದಕ್ಕಾಗಿ ಕೆಂಪು ಬಣ್ಣವನ್ನು, ಕೆಂಪು ದೀಪವನ್ನು ನಾವು ನೋಡಬಾರ್ದು. ಅದು ಕಪ್ಪು ಬಣ್ಣವನ್ನು ನೋಡೋದ್ರ ಮೂಲಕ ನಮ್ಮ ಕಣ್ಣಲ್ಲಿಯೂ ಕಪ್ಪಿರೋದ್ರಿಂದ ನಮ್ಮ ಮನಸ್ಸನ್ನು ನಾವು ಸ್ಥಿರಗೊಳಿಸ್ಬೋದು, ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸ್ಬೋದು, ನಾವು ಏಕೀಕರಿಸ್ಬೋದು ಅನ್ನುವಂಥ ಉದ್ದೇಶದಿಂದ ಗುರು ಬಸವಣ್ಣನವರು ಇಷ್ಟಲಿಂಗಕ್ಕೆ ಕಪ್ಪು ಬಣ್ಣವನ್ನು ಕೊಟ್ಟಿದ್ದಾರೆ.